ಮಲೆನಾಡು. ಅಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡದಾದ ಬಂಗಲೆ. ಆ ಬಂಗಲೆಯ ಅಕ್ಕಪಕ್ಕದಲ್ಲೆಲ್ಲ ಗಿಡ ಮರಗಳೆಲ್ಲ ಬೆಳ್ಕೊಂಡಿದ್ದಾವೆ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ವರ್ಷಗಳ ಹಳೆಯದು ಅಂತ. ಅಲ್ಲಿ ಆ ಊರಿನವ್ರು ಯಾರೂ ಹೋಗಲ್ಲ, ಯಾಕಂದರೆ ಅಲ್ಲೇನೋ ವಿಸ್ಮಯಗಳು ನಡೀತಾ ಇರುತ್ತೆ ಅಂತ ಅವರ ಅನಿಸಿಕೆ. ಹಾಗಿರುವಾಗ ಒಂದಿನ 4 ಜನ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ. ನಾವು ಈ ಮನೆಯ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಆ ಊರಿನ ಜನರು ಹೇಳ್ತಾರೆ, ಬೇಡ, ಅಲ್ಲಿ ಹೋಗಬೇಡಿ, ಅಲ್ಲಿ ಏನೇನೋ ಶಬ್ದ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಆ ಸ್ಟೂಡೆಂಟ್ಸ್ ಅದನ್ನು ತಲೆಗೆ ಹಾಕ್ಕೊಳ್ಳಲ್ಲ. ಸರಿ, ಸುಮಾರು ರಾತ್ರಿ 12 ಗಂಟೆ ಆಗಿದೆ. ಆಗ ಆ ಬಂಗ್ಲೆ ಹತ್ರ ಹೋಗ್ತಾರೆ. ನಿಧಾನಕ್ಕೆ ಡೋರನ್ನು ಓಪನ್ ಮಾಡ್ತಾರೆ. ಒಳಗಡೆ ಎಲ್ಲ ನೋಡಿದ್ರೆ ಎಲ್ಲ ಜೇಡರ ಬಲೆ ಕಟ್ಕೊಂಡಿದೆ. ಮಳೆಯಲ್ಲಿ ಅರ್ಧಂಬರ್ಧ ನಂದಿರುವಂಥ ಫೋಟೋಗಳು ಗೋಡೆ ಮೇಲೆ ನೇತಾಡ್ತಾ ಇದ್ದಾವೆ. 4 ಜನನು ಮಾತಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ. ಆಗ ಒಬ್ಬ ಹುಡುಗಿ ಒಂದು ರೂಮ್ ಒಳಗಡೆ ಹೋಗ್ತಾಳೆ. ಅಲ್ಲಿ ಸುತ್ತಮುತ್ತ ನೋಡ್ತಾಳೆ, ಏನೂ ಇಲ್ಲ. ಆದರೆ ಒಂದು ಗೋಡೆ ಮೇಲೆ ಮಾತ್ರ ಒಂದು ಯುವತಿಯ ಫೋಟೋ ಇರುತ್ತೆ. ಆ ಫೋಟೋ ನೋಡಿ ಅವಳು ಶಾಕ್ ಆಗಿಬಿಡ್ತಾಳೆ. ಯಾಕಂದರೆ ಆ ಫೋಟೋ ನಗ್ತಾ ಇರುತ್ತೆ, ನಿಜವಾಗಿ ಕೂಡ ನಗ್ತಾ ಇರುತ್ತೆ. ಆಗ ಅವಳು ಜೋರಾಗಿ ಕಿರ್ಚ್ಕೊತಾಳೆ. ಉಳಿದ 3 ಓಡಿ ಬಂದು ಇವಳನ್ನ ನೋಡ್ತಾರೆ. ಆದರೆ ಆ ರೂಮಲ್ಲಿ ಅವಳು ಇರೋದಿಲ್ಲ. ಎಲ್ಲ ಕಡೆ ಹುಡುಕಾಡ್ತಾರೆ. ಕೊನೆಗೆ ಆ ಮನೆ ಹಿಂದೆ ಒಂದು ದೊಡ್ಡ ಬಾವಿ ಇರುತ್ತೆ. ಆ ಬಾವಿ ಹತ್ರ ಬಂದು ಬಿದ್ದಿರ್ತಾಳೆ. ಅವಳ ಮುಖಕ್ಕೆ ಸ್ವಲ್ಪ ನೀರು ಎರಚಿ ಎಚ್ಚರಿಸ್ತಾರೆ. ಏನಾಯಿತು, ಹಿಂಗೆ ಬಂದೆ ನೀನಿಲ್ಲಿ ಅಂತ ಅವರೆಲ್ಲ ಕೇಳ್ತಾರೆ. ಆಗ ಅವಳು, ಅಲ್ಲಿ ಯಾರೋ ನಗ್ತಾ ಇದ್ದಾರೆ ಆ ರೂಮಲ್ಲಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗಾಗಲೇ ಇವ್ರಿಗೂ ಸಹ ಆ ನಗುವಿನ ಸದ್ದು ಕೇಳಿಸುತ್ತೆ. ಆ 4 ಜನನೂ ಓಡಿ ಬರ್ತಾರೆ. ಆ ಬಂಗಲೆಯಿಂದ ದೂರ ಓಡಿ ಹೋಗ್ತಾರೆ. ಆದರೂ ಕೂಡ ಆ ನಗುವಿನ ಸದ್ದು ಮಾತ್ರ ಕೇಳಿಸ್ತಾನೆ ಇರುತ್ತೆ.